ತಾಲೂಕುಗಳು ಬಂದಿದೆ. ಒಂದು ಚಳ್ಳಕೆರೆ, ಹಿರಿಯೂರು, ಹೊಸದುರ್ಗ. 3 ಕೂಡ ಏನು ನಮಗೆ ಜೂನ್ 1ರಿಂದ ಆಗಸ್ಟ್ 12ರವರೆಗೆ ಅವಧಿನಲ್ಲಿ ಏನಿದೆಯಲ್ಲ ಅವುಗಳು ನಿಮ್ಗೆ ಅದು ಡೀಟೇಲ್ಸ್ ಕೊಡ್ತೀನಿ, ಪ್ರೆಸ್ ನೋಟ್ ಕೊಡ್ತೀನಿ. ಅದರ ಆಧಾರಿತದ ಮೇಲೆ ಅದು ಡಿಕ್ಲೇರ್ ಆಗಿರ್ತಕ್ಕಂಥದ್ದು. ಈಗ ಸದ್ಯಕ್ಕೆ ಏನಾಗಿದೆ, ಈ 3 ತಾಲೂಕುಗಳು ಅದರಲ್ಲಿ ಬರ್ತದೆ. ಈಗ ಮೊನ್ನೆನೆ ಈಗ ನೆಕ್ಸ್ಟ್ ಸೆಪ್ಟೆಂಬರ್ ಇಂದ ಹಿಡಿದು ಈಗೇನು ಆಗಸ್ಟ್ 15 ಇಂದ ಹಿಡಿದು ಇಲ್ಲಿವರೆಗೂ ತೋಳ್ತಾರೆ. ಮತ್ತೆ ಮುಂದೆ ಕಂಟಿನ್ಯೂಷನ್ ತೋಳ್ತಾರೆ. 3 ವಾರ ಸತತವಾಗಿ ಮಳೆ ಬಂದಿರಬಾರ್ದು, ಅವಾಗ ಅದು ಫಿಟ್ ಆಗ್ತದೆ. ಹಾಗಾಗಿ ಈಗ ಕೇವಲ ರಾಜ್ಯದಲ್ಲಿ ಇರ್ತಕ್ಕಂಥ 175 ತಾಲೂಕು ಗುರ್ಸಿದ್ರು ಅದರಲ್ಲಿ 102 ಮಾತ್ರ ಈ ಮಾನದಂಡಗಳಲ್ಲಿ ಬಂದಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ 15 days ಅಲ್ಲಿ ಅವನು ಕೂಡ ನಮ್ಮಿದ್ರಲ್ಲಿ ಬರ್ತದೆ ಅಂತ ಹೇಳಿ ಮಾಹಿತಿ. ರಾತ್ರಿ ನಮ್ಮ ಒಂದು ಪ್ರಿಂಟ್ ಕೊಡ್ತೀನಿ ನಿಮ್ಗೆ. ಜಸ್ಟ್ ಅದಕ್ಕೆ ನಿಮ್ಗೆ ಅದು ಸ್ವಲ್ಪ ಟೈಮ್ ಆಗ್ತದೆ. ಅದಾದ್ಮೇಲೆ ನಿಮ್ಗೆ ಎಲ್ಲ ಸಿಗ್ತದೆ. ಡೀಟೇಲ್ ಆಗಿ ನಿಮ್ಗೆ ಕೂರ್ಸ್ಕೊಂಡೇ ಹೇಳ್ತೀನಿ. ಹೇಳ್ಬೋದಾ ಅದು ಯಾವ ರೀತಿಯಾಗಿ ಬಂದಿದೆ? ಈಗ ಮಳೆ ಏನಿದೆಯಲ್ಲ ಅವ್ರಿಗೆ ಬಹುಶಃ ಮಾಹಿತಿ ಇರ್ತದೆ. ಮಾಹಿತಿ ಇನ್ನೂ ಸ್ವಲ್ಪ ಎಲ್ಲ ಇರ್ಲಿಕ್ಕಿಲ್ಲ. ನಾನು ನಿನ್ನೆ ಏನಾಗಿರಲಿಲ್ಲ, ನಿನ್ನೆ ಇದಾದ ತಕ್ಷಣ ನಾನು ಅವರಿಂದನೇ ತಗೊಂಡಿದ್ದೀನಿ ಮಾಹಿತಿ. ಏನು ನಮ್ಮ ಇದೆಯಲ್ಲ ಪ್ರಕೃತಿ ಕೋಪ, ಇದರಿಂದ ಅವರಿಂದ ಮಾಹಿತಿ ತಗೊಂಡಿದ್ದೀನಿ. ಇದು ಬರೀ ನಮ್ಮ ಜಿಲ್ಲೆಗೆ ಅಷ್ಟೇ ಅಲ್ಲ, ನಮ್ಮ ತಾಲೂಕುಗಳಿಗೆ ಅಷ್ಟೇ ಅಲ್ಲ, ಇಡೀ ರಾಜ್ಯಕ್ಕೆ ಅನ್ವಯ ಆಗ್ತದೆ. ಅಲ್ಲ, 2ನೇ ಪಟ್ಟಿಯಲ್ಲಿ ಮೊಳಕಾಲ್ಮೂರು ಸೇರಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಪ್ರಯತ್ನ ಎಲ್ಲ ಈಗಾಗಲೇ ಹೇಳಿದೀವಿ. ಮೊನ್ನೆನೆ ಮುಖ್ಯಮಂತ್ರಿಗಳದು ಮತ್ತು ಉಪಮುಖ್ಯಮಂತ್ರಿಗಳು ನಮ್ಮ ಅವರೇ ಇದಲ್ವಾ ಕಂದಾಯ ಇಲಾಖೆದು ಹೇಳಿದಾಗ ಏನಾಗುತ್ತೆ, ಅದರಲ್ಲಿ ಏನ್ ಮಾನದಂಡಗಳಿದೆ, ಬರೀ ರಾಜ್ಯ ಸರ್ಕಾರದ್ದು ಮುಖ್ಯಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರು ಇದೆಲ್ಲ ಅಲ್ಲಿ ಅವರೇ ಒಂದು ಕಾಯ್ದೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಇದನ್ನ ಮಾಡಿ ಕಳಿಸಿದ್ದಾರೆ. ಆ ಮಾನದಂಡಗಳಲ್ಲಿ ಬಂದಿದೆ. ಸೊ ಬಹುಶಃ ಮುಂದಿನ ಇದರೊಳಗೆ ಈಗಾಗಲೇ ನಮ್ಮ ಜಿಲ್ಲೆನಲ್ಲಿ ಮಳೆ ತಗೊಂಡಾಗ ಮಳೆ ಡಿಫಿಸಿಟ್ ಅಲ್ಲಿ ಯಾವ್ದು ಬರೋದಿಲ್ಲ. 2ನೇ ಅಂಶದಲ್ಲಿ ಬರ್ತದೆ ಡ್ರೈ ಸ್ಪೆಲ್. ಕಂಟಿನ್ಯೂಸ್ ಆಗಿ 3 ವಾರ ಆ ಶುಷ್ಕ ಅವಧಿ ಅಂತ ಏನಿದೆಯಲ್ಲ ಅದರಲ್ಲಿ ಬರ್ತದೆ, ಅದರಲ್ಲಿ ಫಿಟ್ ಆಗ್ತದೆ. ಕೆಪಿಎಸ್ಸಿ ಹಗರಣದಲ್ಲಿ ರಾಜ್ಯ ಸರ್ಕಾರ ನೇರವಾಗಿ ಭಾಗಿಯಾಗಿದೆ ಅಂತ ಹೇಳಿ ಪ್ರಹ್ಲಾದ್ ಜೋಶಿ ಅವರು ಆರೋಪ. ಆಯ್ತಪ್ಪ, ಪೊಲಿಟಿಕಲ್ ಇದರಲ್ಲಿ ಅವ್ರು ಹೇಳ್ತಾ ಇರ್ತಾರೆ ಅಲ್ವಾ. ಆಗಿನ ಸಂದರ್ಭದಲ್ಲಿ ಅವ್ರನ್ನ ಯಾರನ್ನ ಮಾಡಿದ್ರಲ್ಲ, ಅವ್ರು ನೇಮಿಸಿದ್ರಲ್ಲ ಕೆಪಿಎಸ್ಸಿ ಅಧ್ಯಕ್ಷರನ್ನ, ಅವ್ರ ಅವಧಿನಲ್ಲಿ ಆಗಿರ್ತಕ್ಕಂಥದ್ದು. ಅದಕ್ಕೆ ಮಾಹಿತಿ ಏನಿದೆಯಲ್ಲ ಅದನ್ನ ಕೊಡ್ತಾರೆ. ಈಗಾಗಲೇ ಹೇಳಿದಾರಲ್ಲ, ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ. ಅದಕ್ಕೆ ಯಾರು ಸಂಬಂಧಪಟ್ಟರಿದಾರಲ್ಲ ಅವ್ರಿಗೆಲ್ಲ ಅಮಾನತ್ ಆಗಿದೆ. ನೀವು ನೋಡಿದಿರಲ್ಲ.